ನೀವು ಹೇಳ್ದಂಗೆ ಮುಖ್ಯಮಂತ್ರಿಗಳ ಕುರ್ಚಿ ಮೇಲೆ ಕಾಂಗ್ರೆಸ್ನಲ್ಲಿರುವಂಥ ತುಂಬ ಜನದ್ದು ಕಣ್ಣಿದೆ. ನೀವು ಟವಲಾಸ್ತಾ ಇದ್ದೀರಿ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಅಂತ ನಾನು ಆ ಪದ ಬಳಸೋಕ್ಕೆ ಇಷ್ಟಪಡಲ್ಲ. ಬಹಳ ಜನಕ್ಕೆ ಅದ್ರ ಬಗ್ಗೆ ಕಣ್ಣಿದೆ. ಒಂದು ಕಡೆ ಮುಖ್ಯಮಂತ್ರಿಗಳನ್ನು ಯಾವುದೇ ಕಾರಣಕ್ಕೂ ನಾವು ಬದಲಾಯಿಸಲ್ಲ, ಬೆಂಬಲ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಆ ಬೆಂಬಲ ಕೊಡೋರದ್ದೇ ಹಂಬಲ ಇದೆ. ಆ ಹಂಬಲದ ಮುಖಾಂತರನೇ ರಾಜಕಾರಣ ನಡೀತಾ ಇದೆ. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ಇದು ಸ್ವಾಭಾವಿಕ. ಈಗ ಏನು ತೀರ್ಪು ಬರುತ್ತೆ ಅನ್ನೋದು ಎಲ್ಲರೂ ಕಾಯ್ತಾ ಇದ್ದಾರೆ. ಬಹಳ ಜನಕ್ಕೆ ಕಾಂಗ್ರೆಸ್ನಲ್ಲಿರೋರಿಗೂ ಅಂದ್ಕೊಂಡ್ಬಿಟ್ಟಿದ್ದಾರೆ ಬಹಳ ಜನ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಉಳಿಲಿಕ್ಕಿಲ್ಲ ಅಂತ. ಹಾಗಾಗಿ ಸಿದ್ದರಾಮಯ್ಯನವರು ಆ ರೀತಿ ತೀರ್ಪು ಬಂದರೆ ಉಳಿತಾರೋ ಇಲ್ಲವೋ ನನಗೆ ಗೊತ್ತಿಲ್ಲ, ನಂಬರ್ 1. ನಂಬರ್ 2, ಅಕಸ್ಮಾತ್ ತೀರ್ಪಿನಲ್ಲಿ ಸಿದ್ದರಾಮಯ್ಯನವ್ರದ್ದೇ ತಪ್ಪಿದೆ, ಮೂಢ ಹಗರಣದಲ್ಲಿ ಅವ್ರ ಬಗ್ಗೆ FIR ಬಿದ್ದರೆ ರಾಜೀನಾಮೆ ಕೊಡಬೇಕಾಗಬಹುದು. ಆ ಸಂದರ್ಭದಲ್ಲಿ ಏನಾಗುತ್ತೆ? ಸಿದ್ದರಾಮಯ್ಯನವರು ಅಪೇಕ್ಷೆ ಪಡೋಂಥ ವ್ಯಕ್ತಿನೇ ಮುಖ್ಯಮಂತ್ರಿ ಆಗ್ತಾರಾ, ಅಥವಾ ಸಿದ್ದರಾಮಯ್ಯ ಇಷ್ಟಪಡೋಂಥ ವ್ಯಕ್ತಿ ಮುಖ್ಯಮಂತ್ರಿ ಆಗೋದಕ್ಕೆ ಉಳಿದಂಥ ಕಾಂಗ್ರೆಸ್ಸಿನ DK ಶಿವಕುಮಾರು, MB ಪಾಟೀಲ್ರು, ಉಳಿದಂಥ ಎಲ್ಲ ಪ್ರಮುಖರುಗಳು ಕೂಡ ಅವ್ರಿಗೆ ಅವಕಾಶ ಕೊಡಲಿಲ್ಲ ಅಂತಂದರೆ ಸರ್ಕಾರ ಎಷ್ಟರ ಮಟ್ಟಿಗೆ ಇರಲ್ಲ, ಅದು ಜಡ್ಜ್ಮೆಂಟ್ ಮೇಲೆ ತೀರ್ಮಾನ ಆಗುತ್ತೆ. ಜಡ್ಜ್ಮೆಂಟಲ್ಲಿ ಸಿದ್ದರಾಮಯ್ಯನವ್ರು ತಗೊಳ್ಳೋಂಥ ಏನು ಕ್ರಮ ಇದೆ ಅದ್ರ ಬಗ್ಗೆ ತೀರ್ಮಾನ ಆಗುತ್ತೆ. ಅದಕ್ಕೆ ಅದನ್ನು ಪ್ರಹ್ಲಾದ್ ಜೋಶಿನೂ ಅದನ್ನು ಹೇಳಿದ್ದಾರೆ, ಅದಕ್ಕೆ ಉತ್ತರನೂ ಕೊಟ್ಟಾಗಿದೆ. ಅದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗಿಲ್ಲ. ಆದರೆ ಒಂದು ತುಂಬ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಗಮನಿಸಬೇಕು. ಹಿಂದೆ ಅವರು ಅನೇಕ ದೇವಸ್ಥಾನಗಳು ಹೋಗ್ತಿರ್ಲಿಲ್ಲ, ಈಗ ಅನೇಕ ದೇವಸ್ಥಾನಗಳು ಹೋಗ್ತಾ ಇದ್ದಾರೆ. ನಾನು ಸ್ವಾಗತ ಮಾಡ್ತೇನೆ. ಚಾಮುಂಡಿ ಬೆಟ್ಟಕ್ಕಂತೂ ಮತ್ತೆ 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 ಹೋಗ್ತಿದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ. ನಾನು ಆ ಹಿಂದೂ ಸಂಸ್ಕೃತಿ ಬಗ್ಗೆ ಅವ್ರಿಗೆ ಹೆಚ್ಚಿನ ಗೌರವ ಬಂದಿದೆಯಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಬಗ್ಗೆ, ನಾನು ಅವರಿಗೆ ತುಂಬ ಸಂತೋಷದಿಂದ ಅದನ್ನು ಸ್ವಾಗತ ಮಾಡ್ತೇನೆ. ಆದರೆ ಮುಖ್ಯಮಂತ್ರಿಗಳು ಆಗಿರೋಂಥ ಸಂದರ್ಭದಲ್ಲಿ ದೇವಸ್ಥಾನಗಳಿಗೆ ಹೋಗ್ತಾ ಇರೋಂಥ ಸಂದರ್ಭದಲ್ಲೇ ಹಿಂದೂ ಧರ್ಮದ ಬಗ್ಗೆ ಆಗ್ತಾ ಇರೋಂಥ ಆಘಾತದ ಬಗ್ಗೆ ನಾವು ತಡ್ಕೊಳಕ್ಕಾಗ್ತಿಲ್ಲ. ಯಾಕೆ ಅಂತಂದರೆ ವಿಶೇಷವಾಗಿ ಕಾನೂನು ಹೇಳ್ತು, ಹಿಜಾಬನ್ನ ಕೋರ್ಟ್ ಹೇಳ್ತು ನಿಷೇಧ ಮಾಡಬೇಕು, ನಿಷೇಧ ಮಾಡಬೇಕು ಕೋರ್ಟು ಅಂತ ತೀರ್ಮಾನ ಆದ ನಂತರ ಕುಂದಾಪುರದ ಪ್ರಿನ್ಸಿಪಾಲ್ರು ರಾಧಾಕೃಷ್ಣ ಅಂತ ಕಾಣುತ್ತೆ, ಶ್ರೀಯುತ ರಾಧಾಕೃಷ್ಣ ಅವರು ಕೋರ್ಟ್ ಹೇಳಿದಂಥ ಸಂದರ್ಭದಲ್ಲಿ ಹಾಗೆ ಹಿಜಾಬನ್ನು ಒಳಗಡೆ ಗೇಟ್ ಹಾಕೊಂಬರಬೇಡಿ ಅಂತ ಹೇಳಿದರು ಕೋರ್ಟಿನ ಪ್ರಕಾರ. ಈಗ ರಾಜ್ಯ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದಂಥ ಪ್ರಿನ್ಸಿಪಾಲ್ ರಾಧಾಕೃಷ್ಣ ಅವರಿಗೆ ಆಯ್ಕೆ ಮಾಡಿದ್ರು ಅವ್ರನ್ನ, ನಿಮ್ಮನ್ನು ಯಾವುದೇ ಕಾರಣಕ್ಕೂ ನಿಮಗೆ ಪ್ರಶಸ್ತಿ ಕೊಡಲ್ಲ, ತಡೆ ಹಿಡಿದಿದ್ದೇವೆ. ಯಾಕೆ? ಹಿಂದೂ ಧರ್ಮದಲ್ಲಿ ಒಬ್ಬ ವ್ಯಕ್ತಿ ಕಾನೂನುಬದ್ಧವಾಗಿ ಪ್ರಿನ್ಸಿಪಾಲ್ ತಗೊಂಡಂಥ ಕ್ರಮವನ್ನು ಪ್ರಶಸ್ತಿಗೆ ಆಯ್ಕೆ ಆದಂಥ ಪ್ರಿನ್ಸಿಪಾಲ್ರನ್ನ ಆ ಪ್ರಶಸ್ತಿ ತಡೆ ಹಿಡಿತಾರೆ ಅಂತಂದರೆ ಇದು ಹಿಂದೂ ಧರ್ಮಕ್ಕೂ ಅಪಮಾನ, ಪ್ರಿನ್ಸಿಪಾಲ್ರಿಗೂ ಅಪಮಾನ, ಮುಸಲ್ಮಾನರಿಗೆ ಸಂತೃಪ್ತಿ ಪಡಿಸೋಂಥ ಒಂದು ವ್ಯವಸ್ಥೆ. ಇದು ಒಳ್ಳೆಯದಲ್ಲ. ನಾನು ಮಾನ್ಯ ಸಿದ್ದರಾಮಯ್ಯವ್ರಿಗೆ ಹೇಳ್ತಿದ್ದೀನಿ, ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀರಾ, ಹಿಂದೂ ಧರ್ಮದ ಬಗ್ಗೆ ನಿಮ್ಗೆ ಆಸಕ್ತಿ ಇದೆ. ಎರಡನೇದು, ನಾನು ಬಹಳ ಹೇಳಬಲ್ಲೆ, ಇನ್ನೊಂದು ಹೇಳ್ತೇನೆ, ನಾನು ಅರ್ಜೆಂಟ್ ಇದ್ದೀನಿ, ಇನ್ನೊಂದು ಹೇಳ್ತೀನಿ. ನಾನು ಇಡೀ ರಾಜ್ಯದಲ್ಲಿ ಗಣಪತಿಗಳು ತೋರಿಸ್ತಾ ಇದ್ದಾರೆ. ಗಣಪತಿ ಪ್ರಸಾದ ಕೊಡಬೇಕಾದ್ರೆ ಆ ಫುಡ್ ಡಿಪಾರ್ಟ್ಮೆಂಟ್ನ ವಿಜ್ಞಾನದ ಮುಖಾಂತರ ಆ ಒಂದು ಪ್ರಸಾದವನ್ನು ಪರೀಕ್ಷೆ ಮಾಡಿ ಕೊಡಬೇಕಂತೆ. ಸಿದ್ದರಾಮಯ್ಯನವ್ರು ಹುಟ್ಟ ಮುಂಚೆಯಿಂದನೂ ಕೂಡ ಈ ದೇಶದಲ್ಲಿ ಗಣಪತಿ ಇಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಹುಟ್ಟಕ್ಕಿಂತ ಮುಂಚೆನೂ ಈ ದೇಶದಲ್ಲಿ ಗಣಪತಿ ಇಡ್ತಾನೆ ಬಂದಿದ್ದಾರೆ. ಗಣಪತಿ ಇಡೋಂಥ ಸಂದರ್ಭದಲ್ಲಿ ಪ್ರಸಾದ ಕೊಡೋಂಥ ವ್ಯವಸ್ಥೆ ಈ ದೇಶದಲ್ಲಿ ಈ ಹಿಂದೂ ಧರ್ಮದಲ್ಲಿ ಮುಂಚೆಯಿಂದನೂ ನಡ್ಕೊಂಡು ಬಂದಿದೆ. ಈಗ ಹೊಸ ವ್ಯವಸ್ಥೆ ಮಾಡಿಕೊಂಡು ಆ ವಿಜ್ಞಾನದ ಮುಖಾಂತರ ಪ್ರಯೋಗಶಾಲೆಯಲ್ಲಿ ತೀರ್ಮಾನ ಆಗಿರೋಂಥ ಪ್ರಸಾದವನ್ನು ಸ್ವೀಕಾರ ಕೊಡಬೇಕು ಅನ್ನೋಂಥ ಕಾನೂನು ತಂದರೆ ಹಿಂದೂ ಧರ್ಮದ ಬಗ್ಗೆ ಇಷ್ಟರ ಮಟ್ಟಿಗೆ ಕೀಳು ರಾಜಕಾರಣ ಯಾಕೆ ಮಾಡ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು?
ನೀವೇನಾದ್ರು ಕೂಡ ಮಸೀದಿನಲ್ಲಿ ತಿನ್ನಂಥ ವ್ಯವಸ್ಥೆಗಳ ಬಗ್ಗೆ, ಕ್ರಿಶ್ಚಿಯನ್ರು ತಿನ್ನಂಥ ವ್ಯವಸ್ಥೆಗಳ ಬಗ್ಗೆ ವ್ಯವಸ್ಥೆ ಮಾಡಿದ್ದೀರಾ? ಯಾಕೆ ಹಿಂದೂಗಳ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ನಿಮ್ಗೆ ಇಷ್ಟೊಂದು ನಿಕೃಷ್ಟವಾದ ಭಾವನೆ? ನೀವು ಮುಸಲ್ಮಾನರಿಗೆ ಎಷ್ಟಾರು ಕೊಡಿ ಬೇಡ ಅನ್ನಲ್ಲ, ಕ್ರಿಶ್ಚಿಯನ್ರಿಗೆ ಎಷ್ಟಾರು ಕೊಡಿ ಬೇಡ ಅನ್ನಲ್ಲ. ನಾನು ಹಿಂದೂಗಳಿಗೆ ದಯವಿಟ್ಟು ಅಪಮಾನ ಮಾಡಬೇಡಿ, ಹಿಂದೂ ದೇವರುಗಳ ಬಗ್ಗೆ ಅಪಮಾನ ಮಾಡಬೇಡಿ, ಕಾನೂನಿಗೂ ಅಪಮಾನ ಮಾಡಬೇಡಿ. ಆ ಪ್ರಿನ್ಸಿಪಾಲ್ಗೆ ತಕ್ಷಣ ಪ್ರಶಸ್ತಿ ಕೊಡ್ರಿ. ಆ ಪ್ರಶಸ್ತಿನ ಘೋಷಣೆ ಮಾಡಿದ್ದನ್ನು, ಒಳ್ಳೆ ಪ್ರಿನ್ಸಿಪಾಲ್ ಅಂತ ಘೋಷಣೆ ಮಾಡಿದ್ದನ್ನು ತಡೆ ಹಿಡಿದಿರೋದು ಬೇಕಾದರೆ ಇದಕ್ಕಿಂತ ಅಪಮಾನ ಕಾನೂನಿಗೂ ಮಾಡಿದ್ದ ದೊಡ್ಡ ಅಪಮಾನ. ಮುಸಲ್ಮಾನರು ಸಂತೃಪ್ತಿಪಡಿಸಬೇಕು ಅಂತ ಹಿಂದೂಗಳಿಗೂ ಮಾಡಿದಂಥ ಅಪಮಾನ. ತಕ್ಷಣ ಅವರಿಗೆ ಆ ಪ್ರಶಸ್ತಿ ಕೊಡಿ ಏನಂತ ಒತ್ತಾಯನ ಮಾಡ್ತೇನೆ. ಎರಡನೇದು, ಈ ಪ್ರಸಾದ ನಿಮ್ಮನ್ನ ಕೇಳಿಕೊಂಡು ಯಾರು ಪ್ರಸಾದ ಹಂಚಲ್ಲ. ಇಡೀ ದೇಶದಲ್ಲಿ ಲಕ್ಷ ಲಕ್ಷ ದೇವಸ್ಥಾನ ಗಣಪತಿಗಳಿಗೆ ಕೂಡಿಸ್ತಾರೆ. ಎಲ್ಲ ಕಡೆ ಹೋಗಿ ತನಿಖೆ ಮಾಡ್ತೀರಾ? ಯಾವ ಪ್ರಸಾದ ಕೊಟ್ಟಿದ್ದಾರೆ, ಯಾವ ಪ್ರಸಾದ ಕೊಟ್ಟಿದ್ದಿಲ್ಲ, ವೈಜ್ಞಾನಿಕವಾಗಿ ಶುಚಿತ್ವ ಇದೆಯೋ ಇಲ್ಲೋ? ನೀವು ಖಂಡಿತ ನಿಮ್ಮ ಕೈಲಿ ಸಾಧ್ಯನೇ ಇಲ್ಲ. ಆ ಗಣಪತಿ ಬಗ್ಗೆ, ಪ್ರಸಾದದ ಬಗ್ಗೆ ತೀರ್ಮಾನ ತಗೊಂಡಂಥ ಅಧಿಕಾರವೂ ನಿಮಗಿಲ್ಲ. ಜನ ಗಣಪತಿ ಪ್ರಸಾದ ಕೊಡ್ತಾನೆ, ಆ ಪ್ರಸಾದನ ಭಕ್ತಿಯಿಂದ ಸ್ವೀಕಾರ ಮಾಡ್ತಾರೆ. ಅದೇ ಈ ದೇಶವನ್ನು, ಧರ್ಮವನ್ನು ಉಳಿಸ್ತಾರೆ. ಸರಿ.